ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈಗ ಸ್ವಲ್ಪ ಹಿಂಗೆ ಹುಷಾರಾದೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಹುಷಾರು ತಪ್ಪಿದ್ದಾರೆ. ಸೊ ಅವ್ರಿಗೂ ಜ್ವರ ಬಂದಿದೆ, ನನಗೆ ಬಂದಿತ್ತಲ್ಲ. ಸೊ ಹಂಗಾಗಿ ಅವ್ರಿಗೂ ಒಂಥರ ಈ ಅಂಟು ಕಾಯಿಲೆ ಅಂತಾರಲ್ಲ ಆ ರೀತಿನೇ, ಈ ಜ್ವರ, ಕೆಮ್ಮು, ನೆಗಡಿ ಈ ರೀತಿ ಬಂದಾಗ ಸ್ವಲ್ಪ ನಾವು ಡಿಸ್ಟೆನ್ಸ್ ಅನ್ನೋದು ಮೇಂಟೈನ್ ಮಾಡಬೇಕು. ಸೊ ಹಂಗಾಗಿ ನಾವು ಮಾಡಿಲ್ಲ, ಅವ್ರಿಗೂ ಬಂದಿದೆ. ಸೊ ಹಂಗಾಗಿ ಅವ್ರ ಪಾಪ ಈಗ ಸುಸ್ತಾಗಿದ್ದಾರೆ. ಅದಕ್ಕೆ ನಾನಿವತ್ತು ತೊಗರಿ ಕಾಳು ಹುಳಿ ಸಾಂಬಾರು, ಅದ್ರ ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಚಪಾತಿ ಮಾಡೋಣ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಾಯಿಗೆ ಅಂತಂದು. ಈಗ ನನಗೆ ಹುಷಾರಿಲ್ಲದೆ ಇದ್ದಾಗ ನನಗಂಗೆ ಅನ್ಸೋದು ಈ ಥರ ಏನಾದರೂ ರೊಟ್ಟಿಗಳು, ಚಪಾತಿಗಳು ಈ ಥರ ತಿನ್ನೋಣ ಅಂತ ಅನ್ಸೋದು. ಆದರೆ ಮಾಡ್ಕೊಡೋಕ್ಕೆ ನಮ್ಮ ಮನೆಯವ್ರಿಗೆ ಬರಲ್ಲ. ನಮ್ಮಮ್ಮ ಅವರಂದರೆ ಮನೇಲಿ ಇರಲ್ಲ, ಅವ್ರ ಹಸುಗಳೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಅವ್ರ ಮನೇಲಿ ಏನು ಮಾಡಿದರೆ ಅದೇ ಅಡುಗೆ ತಂದು ಕೊಟ್ಟು ಹೋಗೋರು. ಸೊ ಹಂಗಾಗಿ ಈಗ ನಮ್ಮ ಮನೆಯವ್ರಿಗೆ ಹುಷಾರಿಲ್ವಲ್ಲ, ನಾನು ನೋಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಸಾಂಬಾರಿಗೆ ಅನ್ನೋದು ನೋಡಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಇಲ್ಲಿ. ಈಗೆಲ್ಲ ಒಂದು ತಟ್ಟೆಗೆ ಜೋಡಿಸ್ಕೋಬೇಕು. ಇನ್ನೊಂದು ಏನು ಗೊತ್ತಾ, ಸೊ ಯಾರ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ ಅಂದರೆ, ನಮಗೇನಾದರೂ ಈಗ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇರ್ತೀವಿ ಅಂಥ ಟೈಮಲ್ಲಿ ಅದು ಏನೂ ಗೊತ್ತಾಗೋದಿಲ್ಲ, ವ್ಯತ್ಯಾಸ ಅನ್ನೋದು ನಮಗೆ ಅನಿಸಲ್ಲ. ಸೊ ಏನು ಲೈಫಲ್ಲಿ ಅಲ್ಲಿ ನಾವೇನಾದರೂ ಎಡುವುದಾಗ, ಸೊ ಲೈಫಲ್ಲಿ ಏರುಪೇರು ಆದಾಗ ಮಾತ್ರ ನಮ್ಮವ್ರು ಯಾರು, ನಮ್ಮ ಜೊತೆ ನಿಲ್ಲೋರು ಯಾರು, ಸೊ ನಮ್ಗೆ ಯಾರು ಬೇಕಾಗುತ್ತೆ ಟೈಮಲ್ಲಿ ಅನ್ನೋದು ನಮ್ಗೆ ಗೊತ್ತಾಗೋದು ಅಂಥ ಟೈಮಲ್ಲಿ. ಸೊ ನನಗೆ ಹುಷಾರಿಲ್ದಾಗೆಲ್ಲ ನನಗೆ ಕಾಡೋದು ಒಂದೇ ಒಂದು ಕ್ವಶನು, ನನಗೊಂದು ಮಗಳು ಇದ್ದಿದ್ರೆ ಈ ಥರ ಒಂದು ಹುಷಾರು ತಪ್ಪಿದಾಗ ಇಂಥ ಟೈಮಲ್ಲೆಲ್ಲ ಸೊ ನನಗೂ ಒಂಚೂರು ಹೆಲ್ಪ್ ಆದರೂ ಮಾಡ್ಕೊಡೋಳಲ್ಲ ಮನೆಯಲ್ಲಿ ಅಂತ ಅನಿಸುತ್ತೆ. ಯಾಕಂದರೆ ನಾನು ಮೇಲೆ ಎದ್ದಳವರೆಗೂ ಇನ್ನು ಕಸ ಸಮೇತ ಅಲ್ಲೇ ಬಿದ್ದಿರುತ್ತೆ. ಒಂದು 4-5 ಡೇಸ್ ಆದ್ರೂ ಸೊ ಇನ್ನು ಮನೆಯಲ್ಲಿ ಗಂಡು ಮಕ್ಕಳೆಲ್ಲ ಅವರು ಮಾಡಿಸ್ಬೇಕು ಕೆಲಸ ಗಂಡ್ಮಕ್ಳ ಹತ್ರ ಅಂತಂದು ಹೇಳ್ತಾರೆ. ಆದರೆ ಮುಂಚೆ ಎಲ್ಲ ಮಾಡೋರು. ಸೊ ಇವಾಗ ಅಂದರೆ ನಾನು ಎಲ್ಲನೂ ಹೇಳಿ ಮಾಡ್ಸೋಕ್ಕಾಗಲ್ಲ. ಅದರಲ್ಲಿ ಹುಷಾರು ಬೇರೆ ತಪ್ಪಿರ್ತೀನಿ. ಅಂಥ ಟೈಮಲ್ಲಿ ಸುಮ್ಮನೆ ಒಂದು ಸ್ವಲ್ಪ ನನಗೆ ಫ್ರೀ ಬಿಟ್ಬಿಟ್ರೆ ಸಾಕಪ್ಪ, ಚೆನ್ನಾಗಿ ಮಲಗಿಬಿಡೋಣ ಅನ್ನೋ ರೇಂಜ್ಗೆ ನನಗೆ ಸುಸ್ತಾಗಿತ್ತು. ಮೊನ್ನೆ ಅಷ್ಟೊಂದು ಜ್ವರ ಬಂದಿತ್ತು, 3 ಡೇಸು ಫುಲ್ಲು ಜ್ವರ ಹೊಡೆದ್ಬಿಡ್ತು. ಅಂಥ ಟೈಮಲ್ಲಿ ನಮ್ಮ ಮಕ್ಳಿಗೆ ಹೇಳಿ ಮಾಡ್ಸೋಕ್ಕೂ ಆಗಲ್ಲ. ಅದೇ ಹೆಣ್ಮಕ್ಳಿದ್ರೆ ನಾವು ಹೇಳೋ ಅವಶ್ಯಕತೆನೇ ಇರಲ್ಲ. ಸೊ ಅವರೆಲ್ಲ ಅರ್ಥ ಮಾಡ್ಕೊಂಡು ಮಾಡಿ ಕೊಡ್ತಾರೆ, ಕೆಲಸ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಏನೇ ಆಗಿರ್ಬೋದು. ನನಗದೊಂದು ಯಾವಾಗಲೂ ಈ ಥರ ಹುಷಾರಿಲ್ಲದೆ ಇದ್ದಾಗ ಆಗಿರ್ಬೋದು, ಇಲ್ಲ ಎಲ್ಲ ಚೆನ್ನಾಗಿ ನಾವು ಇದ್ದಾಗ ಆಗಿರ್ಬೋದು, ನನಗೂ ಒಂದು ಹೆಣ್ಮಕ್ಳಿದ್ರೆ ಚೆನ್ನಾಗಿರೋದಲ್ಲ ಅಂತ ಅನಿಸುತ್ತೆ. ಆದರೆ ಇಲ್ಲ, ಏನು ಮಾಡೋಣ, ಲಾಸ್ಟ್ ಏನೋ ನೋಡ್ಕೊಳ್ಳೋಣ ಅಂದರೆ ಅವಳು ನನ್ನ ಹತ್ರ ತಿನ್ನೋವರೆಗೂ ತಿಂತಾಳೆ, ಆಮೇಲೆ ಓಡೋಗ್ಬಿಡ್ತಾಳೆ. ನಾನು ಅಮ್ಮನೇ ಬೇಕು ಅಂತಾಳೆ. ಹಂಗೆ, ಯಾಕಂದರೆ ಅಕ್ಕಪಕ್ಕ ಮನೆ ಆಗಿರೋದ್ರಿಂದ ಅವಳು ಇರಲ್ಲ ನಮ್ಮ ಹತ್ರ, ಅವ್ರ ಅಮ್ಮನ ಹತ್ರನೇ ಓಡೋಗ್ಬಿಡ್ತಾಳೆ. ಸೊ ನಮಗೂ ಅದು ಇಷ್ಟ ಆಗಲ್ಲ, ಅವ್ರಿಗೂ ಒಬ್ಬಳೆ ಮಗಳಲ್ವಾ. ಸೊ ಅವ್ರ ಮಗಳನ್ನ ನಾವು ಕಿತ್ಕೊಳ್ಳೋದ್ರಲ್ಲಿ ಏನು ಚೆನ್ನಾಗಿರುತ್ತಲ್ವ. ಸೊ ಹಂಗಾಗಿ ಬೇಡ, ಅವ್ರ ಮಗಳು ಅವ್ರ ಹತ್ರನೇ ಇರಲಿ ಅಂತಂದು ರಾತ್ರಿ ಬಂದಿದ್ಲು, ಮೊಬೈಲ್ ಕೊಡತ್ತೆ, ನಾನು ನಿನ್ನ ಜೊತೆನೇ ಇರ್ತೀನಿ, ನಾನು ಅಮ್ಮರ ಮನೆಗೆ ಹೋಗಲ್ಲ ಅಂತಂದು ಹೇಳ್ತಾಳೆ ಮೊಬೈಲ್ಗೆ. ಏನು ಬೇಡಮ್ಮ, ಕೊಡ್ತೀನಿ, ನಿಮ್ಮ ಮನೆಗೆ ಹೋಗೋ ಅಂತಂದೇಳಿ ಕಳಿಸ್ಕೊಟ್ಟೆ. ಈಗ ಒಂದು ಪ್ರಮೋಷನ್ ವಿಡಿಯೋ ಇತ್ತು, ಅದನ್ನು ರೆಡಿ ಮಾಡಿದೆ. ನಾನು 1 ವೀಕ್ ಆಯಿತು, ಪ್ರಮೋಷನ್ ವಿಡಿಯೋ ಸಮೇತ ಎಲ್ಲ ಪೆಂಡಿಂಗ್ ಇದ್ದಾವೆ. ಎಲ್ಲರೂ ಸುಮ್ಮನೆ ಕಾಲ್ ಮಾಡಿ ಕೇಳ್ತಾವ್ರೆ, ರೆಡಿ ಆಯಿತಾ, ನಮ್ಮ ವಿಡಿಯೋ ರೆಡಿ ಆಯಿತಾ ಅಂತಂದು. ಅದಕ್ಕೆ ನಿನ್ನೆಯಿಂದ ಒಂದೊಂದು ವಿಡಿಯೋನೇ ರಿಲೀಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅವ್ರದ್ದು ಸ್ವಲ್ಪ ವಾಯ್ಸ್ ಓವರ್ ಇತ್ತು, ಅದು ಕೊಟ್ಬಿಟ್ಟು ಈಗ ಸಾಂಬಾರಿಗೆಲ್ಲ ಜೋಡಿಸ್ದೆ. ಹಿಟ್ಟೆಲ್ಲ ತರಿಸೀನಿ, ಈಗ ಕಲಸಿಟ್ಟು ನಾನು ಚಪಾತಿನೂ ಮತ್ತು ಇದು ಕಾಳ್ದು ಸಾಂಬಾರು ಮಾಡಿಬಿಡ್ತೀನಿ. ರೋಜಾ ಅವ್ರ ಅಮ್ಮ ಕೊಟ್ಟೋಗಿದ್ರು ಇದನ್ನು, ತೊಗರಿ ಕಾಳು. ಸೊ ಹಂಗಾಗಿ ಅದು ಹುಳಿ ಮಾಡಿಬಿಟ್ಟು ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಈ ಥರ ಎಲ್ಲ ಚೆನ್ನಾಗಿ ಮಾಡ್ತೀನಿ, ತಿನ್ನೋ ಥರ ಇನ್ನೊಂದು ಸಾರಿ ತಿನ್ನಬೇಕು ಅನ್ನಿಸ್ಬೇಕು, ಅಷ್ಟು ಟೇಸ್ಟಾಗಿ ಮಾಡ್ತೀನಿ ಸಾಂಬಾರು ಇದೆಲ್ಲನೂ. ಅಂದರೆ ನನಗೆ ನಾನೇ ಬೆಂದು ತಟ್ಕೊಂತ ಇಲ್ಲ, ಹೇಳಿದ್ದು. ಸೊ ನನಗೆ ಆಗಲೇ ಅನಿಸುತ್ತೆ ಚೆನ್ನಾಗೇ ಇದೆಯಾ ಇಲ್ವಾ ಅನ್ನೋದು. ಈ ತರಕಾರಿ ಸಾಂಬಾರುಗಳು ಇಂಥವೆಲ್ಲ ಚೆನ್ನಾಗಿ ಮಾಡ್ತೀನಿ. ಸೊ ಇರೋದು ಹೇಳ್ತೀನಿ, ಇನ್ನು ಉಳಿಕೆಯಾಗಿರೋವೆಲ್ಲ ನಾರ್ಮಲ್ ಓಕೆ ಅನ್ನೋ ಥರನೇ ಮಾಡ್ತೀನಿ ಅಷ್ಟೇ. ಅದಕ್ಕೆ ಅದು ಒಂಥರ ನಾನ್ ವೆಜ್ ಥರನೇ ಮಾಡಿಬಿಡ್ತೀನಿ. ಸೊ ಹಂಗಾಗಿ ಚೆನ್ನಾಗಿರುತ್ತೆ ಟೇಸ್ಟ್. ಚಪಾತಿ ಜೊತೆಗೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡು ತಿಂದುಬಿಟ್ರೆ ಚಪಾತಿಗೆ ಎಕ್ಸಲೆಂಟ್. ನಾನ್ ವೆಜ್ ಊಟ ಮಾಡೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಈಗ ರೆಡಿ ಮಾಡೋಣ. ನಮ್ಮ ಮನೆಯವರು ಬಂದರೆ ಪಾಪ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ನನಗೂ ವೀಡಿಯೋಸ್ ಇರುತ್ತಲ್ಲ, ಹಾಗಾಗಿ ಈಗ ಅವ್ರು ಬಂದಿದ್ದ ತಕ್ಷಣ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನೋಡ್ತಾ ಇರಿ. ತುಂಬ ಜನ ಮಿಸ್ ಮಾಡ್ಕೊಂಡಿದ್ದೀರ ನನ್ನ ವ್ಲಾಗ್ಸು, ನಾನು ಅಷ್ಟೇ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ. ಇನ್ಮೇಲೆ ಡೈಲಿ ವ್ಲಾಗ್ಸ್ನ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಹಾಗೆ ಇಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ ಪ್ಲೈನಾಗೆ. ಅನುಶ್ರೀ ಸ್ಯಾರೀಸು ಮತ್ತು ನಾನು ರೀಸ್ಟಾಕ್ ಮಾಡ್ತೀನಿ. ಸೊ ಯಾರಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ವಾಟ್ಸಪ್ ಮಾಡಿ ತಗೋಬೋದು. 1399 ಆಗುತ್ತೆ, ಫ್ರೀ ಶಿಪ್ಪಿಂಗ್ ಇರುತ್ತೆ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಈ ಸ್ಯಾರಿ ತರಿಸಿರೋದು ನನ್ನ ಹತ್ರ ಆಲ್ರೆಡಿ ಇದೆ, ಆರೆಂಜ್ ಆ್ಯಂಡ್ ಪರ್ಪಲ್. ಇಲ್ಲ ಅಂದರೆ ಈ ಸ್ಯಾರಿ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು ನನ್ನ ಮನಸ್ಸಿಗೆ, ಅಷ್ಟು ಚೆನ್ನಾಗಿದೆ. ಸೊ ನೋಡಿ, 15 ಪೀಸ್ ಅಷ್ಟೇ ನಾನು ತರಿಸಿರೋ ಅಂಥದ್ದು. ಅದರಲ್ಲಿ ಆಗಲೇ 4 ಪೀಸ್ ಬುಕ್ ಆಗಿದೆ, ಇನ್ನು 11 ಪೀಸ್ ಇದೆ. ಬೇಕಾದರೂ ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಇನ್ನು ಸಪ್ರೇಟಾಗಿ ವೀಡಿಯೋ ಮಾಡೋದೇನು, ಸ್ಯಾರಿನೂ ಇದರಲ್ಲೇ ತೋರಿಸ್ಬಿಟ್ಟೆ. ಹೊಸ ಅಪ್ಡೇಟ್ ಅಂದರೆ ಅದೊಂದು ಸೆಟ್ ಬಂದಿದೆ ಅಷ್ಟೇ. ಓಕೆ, ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಹಾಗೆ.
ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಅದೆಲ್ಲ ಸುಲ್ಕೊಂತ ಇದ್ದೆ. ಸಾಂಬಾರ್ಗೆ ಏನು ಬೇಕೋ ಅದೆಲ್ಲ ಜೋಡಿಸಿದ್ದೀನಿ ಮಸಾಲೆಗೆಲ್ಲನು. ಕಡಲೆ ಬೀಜ ಒಂದು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಅದನ್ನು ಸುಲಿತಾ ಇದ್ದೆ. ಸೊ ತುಂಬ ಚೆನ್ನಾಗಿತ್ತು, ಸೇಮ್ ನಾನ್ ವೆಜ್ ಥರನೇ ಇರುತ್ತೆ. ಇದಕ್ಕೆ ನಾನು ಆಲೂಗೆಡ್ಡೆ ತರಿಸೀನಿ, ಒಂದು ಸ್ವಲ್ಪ ಬದನೆಕಾಯಿ ಇತ್ತು ಮನೇಲೇ, ಮತ್ತು ತೊಗರಿಕಾಳು, ಹಸಿಕಾಳು ತೊಗರಿಕಾಳು ಇರುತ್ತಲ್ಲ, ಇದು ಒಂಥರ ಕುರ್ಮಾ ಥರನೇ ಇರುತ್ತೆ. ಚಪಾತಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ. ಅದಕ್ಕೆ ಇನ್ನು ಕರೆಂಟ್ ಹೋಗ್ಬಿಡುತ್ತೆ ಅಂತ ಬೇಗ ಬೇಗ ಮಸಾಲೆಗೆ ಏನೇನು ಬೇಕೋ ಎಲ್ಲ ರುಬ್ಕೊಳ್ಳೋಕ್ಕೆ ಅಂತ ಜೋಡಿಸಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಶಾರ್ಟೇಜ್ ಇತ್ತು, ಅದಕ್ಕೆ ಸುಲಿತಾ ಇದ್ದೆ. ಹಸಿ ಕಾಯಿ ತುರಿದಿಟ್ಕೊಂಡಿದ್ದೀನಿ. ಒಂದು ಕಡೆ ಬದನೆಕಾಯಿನೂ ಆಲೂಗೆಡ್ಡೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ. ನೋಡಿ ಇಷ್ಟೆಲ್ಲ ಮಸಾಲೆ ಜೋಡಿಸಿದ್ದೀನಿ. ಇನ್ನು ಕಡಲೆ ಬೀಜ ಒಂದು ಹುರ್ಕೊಂಡು ಹಾಕಿದ್ರೆ ಸಾಂಬಾರಿಗೆ ಮಸಾಲೆ ಅಂದರೆ ಹುಳಿ ಸಾಂಬಾರಿಗೆ ರೆಡಿ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ನೋದಕ್ಕೆ. ನಾವು ಇದೇ ರೀತಿನೇ ಮಾಡೋದು, ಹಸಿ ಕಾಳು ಏನಾದರೂ ತಂದರೆ. ಅಷ್ಟರಲ್ಲಿ ಲಾಸ್ಟೇ ಬಂದೇ ಬಿಟ್ಲು. ಯಾಕೆ ಬಟ್ಟೆ ಕೊರಕೊಂಡು ಶೂ ತಕೊಂಡು ಶೂ ತಕೊಂಡು ಬಟ್ಟೆ ತಕೊಂಡು ಬಂದು ಅಮ್ಮ ತಗೊಂಡ್ಬರ್ತಾರಂತೆ. ಅದಕ್ಕೆ ಕಾರ್ ಚಿಕ್ಕ ಬಿಡು ಫಸ್ಟ್ ನಮ್ಗೆ ಖಾರ ಬೇಕು ಅಂತ ಖಾರ ಬೇಕು ಅಂತಾರೆ. ಖಾರ ದುಡ್ಡ ಇದಿರೋದು ಯಾರಂತೆ ಲಾಸ್ಯ ಒಯ್ದಿರೋದು ತಗೊಂಡು ಬಚ್ಚಿಕ್ಕ ಅಕ್ಕಿ ಹೇಳ್ತೀನಿ. ಎಷ್ಟು ಕೊಟ್ಟಿದ್ದು? ಅಯ್ಯಪ್ಪ 50,000 ಕೊಟ್ಟಿದ್ದ. ನೀವು ನಾವೆಷ್ಟು 12 ಲಕ್ಷ ಹಾಕಿದೀವಿ ನಾವು. 50,000 ಇಲ್ಲಿಗೆ 12 ಲಕ್ಷ ಇಲ್ಲಿಗೆ. ನಾನು 5 ರೂಪಾಯಿ ಹಾಕಿದ್ದೀರಾ ಅಂದ್ರೆ ಇಲ್ಲ, ಲಕ್ಷ ಕೋಟಿ ಹಾಕಿದ್ದೀನಿ. ಅಲ್ಲಿಲ್ಲ, ಅವೆಲ್ಲ ಸುಳ್ಳು ಮಾತುಗಳು, ಅವೆಲ್ಲ ಇರೋ ಮಾತಾಡ್ಬೇಕು. ಬರೋಷ್ಟೊತ್ತಿಗೆ ಕೀ ಬಚ್ಚಿಕ್ಕ. ಬಟ್ಟೆ ತರಕ್ ಹೋಗ್ಬೇಕೆ ಹೇಳಂಗ್ ಕೊಯ್ಬೇಡ ಸುಮ್ಮನೆ ಅದು. ಅಂಟೆ ಊರ್ಗೆ ಅಯ್ಯನ್ ಪುಸ್ತಕ ಮಾಡಿದೀನಿ ಅಂತ ಅಟ್ಲದ ಏನೇ ಅಯ್ಯೋ ಅನ್ನಿಸ್ತಾ ಇದ್ದಾನೇನು? ನೀನು ನಾನು ಕೊಡಲ್ಲ, ಬೇಗ ಬಚ್ಚಿಕ್ಕಂತೀನಿ ನಾನು. ಒಂದೇ ಅದೊಂದೇ ಇರೋದಲ್ಲ. ಕೊಡ್ತೀನಿ ಬಚ್ಚಿಕ್ಕ. ಇಲ್ಲ ಅವೆಲ್ಲ ಕೆಳವಿ ಕೊಡ್ತೀನಿ ನಾನು. ಲಾಸ್ಯ ಮಾತಾಡಿದ್ದೆಲ್ಲ ಕೇಳಿದ್ರಲ್ಲ. ಸೊ ಏನಿಲ್ಲ, ಅವರಪ್ಪ ಸ್ವಲ್ಪ ಆಟ ಆಡ್ಸುತ್ತೆ ಅವಳನ್ನ. ಅಂದರೆ ಕಾರ್ ಕೀ ತಗೊಂಡು ನಾನು ರೋಜಾ ಇದ್ದಾರಲ್ಲ ಅವ್ರ ಅಕ್ಕನ ಮಗಳನ್ನ ಕರ್ಕೊಂಡು ಪಾಗೋಡ ಹೋಗಿ ಬಟ್ಟೆ ಶೂ ಎಲ್ಲ ತೊಗೊಂಡು ಬರ್ತೀನಿ, ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಲಾಸ್ಯನ ಆಟ ಆಡ್ಸೋದು ಯಾವಾಗ್ಲೂ. ಅವಳು ಓಡ್ ಬಂದು ಗಾಡಿ ಕೀ ಬಚ್ಚಿಟ್ಕೊಳ್ಳೋದು, ಸೊ ಜಗಳ ಮಾಡೋದು, ನಮ್ಮದು ಕಾರ್ ಅನ್ನೋದು, ಆ ರೀತಿ ಎಲ್ಲ ಮಾಡ್ತಾಳೆ. ಅವಳಿಗೆ ಸಪೋರ್ಟಿವ್ ಆಗಿ ನಾನು ಮಾತಾಡ್ತಾ ಇರ್ತೀನಿ. ಸೊ ಹಂಗಾಗಿ ಅದು ಮಾತಾಡಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಅದು ಕಾರ್ ಕೀ ತೊಗೊಂಡು ಅವಳೇ ಓಡಾಡ್ತಾವಳೆ, ನಾನು ಕೊಡಲ್ಲ ಅಂತಂದು. ಅಷ್ಟರಲ್ಲಿ ನಾನು ಸ್ವಲ್ಪ ಹೇರ್ ಪ್ಯಾಕ್ ಹಾಕೋಣ ಅಂತಂದು ಹೇಳ್ಬಿಟ್ಟು ಇದ್ರ ಜೊತೆಗೆ ಅಂದರೆ ಏನೇನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂದರೆ ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು ಮತ್ತು ಮೆಂತ್ಯ ಕಾಳು ನೆನೆಸಿದ್ದೆ ಸ್ವಲ್ಪ, ಅದು ಮತ್ತು ಈರುಳ್ಳಿ. ಸೊ ಇಷ್ಟು ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೇನಕ್ಕೆ ಅಂದರೆ ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಈ ರೀತಿ ನಾವು ಹಚ್ಚೋದ್ರಿಂದ ಡ್ಯಾಂಡ್ರಫ್ ಜಾಸ್ತಿ ಆಗೈತೆ ಮತ್ತು ಏರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು ನನಗೆ. ಸೊ ಹಂಗಾಗಿ ಎರಡೂ ಕಂಟ್ರೋಲ್ ಆಗುತ್ತೆ, ಅಂದರೆ ಫುಲ್ 100% ಕಂಟ್ರೋಲ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಪರವಾಗಿಲ್ಲ, ನಮಗೀಗ ಜಾಸ್ತಿ ಇದೆ ಅಂದರೆ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಅವಾಗವಾಗ ಟೈಮ್ ಸಿಕ್ಕಿದಾಗ. ನಾನೇನು ಡಾಕ್ಟ್ರ್ ಸಜೆಷನ್ ತೊಗೊಂಡು ಈ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಸೊ ಯೂಟ್ಯೂಬಲ್ಲೇ ತುಂಬ ಜನ ಹೇಳ್ತಾ ಇರ್ತಾರಲ್ಲ, ಸೊ ಹಂಗಾಗಿ ನಾನು ಅದನ್ನು ಫಾಲೋ ಮಾಡ್ತೀನಿ. ನನಗೂ ವರ್ಕ್ ಆಗುತ್ತೆ. ಏನಂದರೆ ನಾನು ಯಾವಾಗಲೂ ಹಚ್ಚಲ್ಲ, ಸೊ ಟೈಮ್ ಇಲ್ದೇ ಇವಾಗ ಜಾಸ್ತಿ ಅನ್ನಿಸ್ತು ನನಗೆ ಡ್ಯಾಂಡ್ರಫನು ಮತ್ತು ಏರ್ ಫಾಲು, ಅದಕ್ಕೆ ಹಚ್ತಾ ಇದ್ದೀನಿ. ಸೊ ಏನೇ ಆಗಿರ್ಬೋದು ನಮ್ಮವರೆಗೂ ಬರೋ ತನಕ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತೀವಲ್ಲ, ಹಂಗೆ ಏರ್ ಫಾಲ್ ಎಲ್ಲ ಜಾಸ್ತಿ ಆಗಿದೆ, ಅದಕ್ಕೆ ಹಚ್ಚೋಣ ಅಂತಂದು ಕೂತ್ಕೊಂಡೆ. ಹಾಗೆಯೇ ಒಬ್ರಿಗಾದ್ಮೇಲೆ ಒಬ್ಬರಿಗೆ ಹುಷಾರಿಲ್ಲದೆ ಆಗ್ತಾಯಿದೆ. ಈಗ ನಮ್ಮ ಮನೆಯವರಿಗೆ ಫುಲ್ಲು ಜ್ವರ ಬಂದುಬಿಟ್ಟೈತೆ, ಅದರಲ್ಲಿ ಚಳಿ ಜ್ವರ ಜಾಸ್ತಿ ಇದೆ. ನನಗೆ ಬಂದಿತ್ತು, ನನಗೆ ಕಂಟ್ರೋಲ್ ಆಯಿತು, ಈಗ ನಮ್ಮ ಮನೆಯವ್ರಿಗೆ ಬಂದಿದೆ. ಸೊ ಯಾಕೋ ಗೊತ್ತಿಲ್ಲ, ಈ ಕ್ಲೈಮೇಟು ಅದೇ ಥರನೇ ಇದೆ ಹೇಳ್ರಿ, ಸೊ ಅದಕ್ಕೂ ಬರುತ್ತೆ. ಹಾಗಾಗಿ ನಮ್ಮ ಮನೆಯವ್ರಿಗೆ 20 ವರ್ಷ ಆಯಿತು ಮದುವೆ ಆಗಿ. ಸೊ ಅವ್ರಿಗಿನ್ನೂ ಇದುವರೆಗೂ ಅವರೊಂದು ಇಂಜೆಕ್ಷನ್ ತೊಗೊಂಡಿರೋದು ಆ ಥರ ನಾನು ನೋಡಿಲ್ಲ. ಸೊ ನಾವೇ ಎಲ್ಲ ಹೇಳಿ ಒಪ್ಸಿದ್ದೀವಿ ಸಂಜೆ ಹಾಸ್ಪಿಟಲ್ ಹೋಗೋಣ ಅಂತಂದು. ಯಾಕಂದರೆ ಮುಂಚೆ ನಾವು ಹಿಂದೆ ಇದ್ವಿ ಹಂಗೆ ಇರ್ತೀವಿ ಅಂದರೆ ಆಗಲ್ಲ. ಈಗಂತೂ ಫುಲ್ಲು ಡೇಂಜರು, ಜ್ವರ ಆಗಿರ್ಬೋದು ಈ ಥರ ನಾವು ಮುಂಚೆನೇ ತೋರಿಸ್ಕೊಂಡ್ರೆ, ಅದಕ್ಕೋಸ್ಕರ 1-2 ಇಂಜೆಕ್ಷನ್ ಕೊಡ್ಸೋಣ ಅಂತಂದು ಹೇಳ್ಬಿಟ್ಟು ಒಪ್ಸಿದ್ದೀವಿ. ಈಗ ಅವರಿಗೆ ಸ್ವಲ್ಪ ಗಂಜಿ ಕಾಯಿಸ್ಕೊಟ್ಟೆ, ಅವರು ಕುಡಿದು ಮಲಗಿದ್ದಾರೆ ಟ್ಯಾಬ್ಲೆಟ್ ತೊಗೊಂಡು. ಸೊ ನಾನು ಈಗ ಹೇರ್ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಸ್ವಲ್ಪ ಕೆಲಸಗಳವೆ ಅವೆಲ್ಲ ಮುಗಿಸ್ಬೇಕು. ಅರವಿಂದ್ ಬೇರೆ ಇವತ್ತು ಟ್ರಿಪ್ ಹೋಗ್ತಾವನೆ ಸ್ಕೂಲಿಂದ.
ಸೊ ಹಂಗಾಗಿ ಅವನಿಗೆ ಸ್ವಲ್ಪ ಬ್ಯಾಗು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ರೆಡಿ ಮಾಡೋದಿದೆ, ಅದನ್ನು ರೆಡಿ ಮಾಡಿ ಅವನಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಹಿಂಗೆ ಈ ಮಂತು ಸ್ವಲ್ಪ ಖರ್ಚುಗಳು ಎಲ್ಲ ಜಾಸ್ತಿ ಆಯಿತು. ನಮ್ಮದು ಮನೆ ಖರ್ಚಾಗಿರ್ಬೋದು, ಅಂದರೆ ವೇಸ್ಟ್ ಖರ್ಚುಗಳೆಲ್ಲ ನಮಗೆ ಡೈಲಿ ಅಂದರೆ ನಮಗೆ ಆಗುವಂಥ ಖರ್ಚಿಗಿಂತ ಇದು ಎಕ್ಸ್ಟ್ರಾ ಖರ್ಚು ಅಂತ ಹೇಳ್ಬೋದು. ಅರವಿಂದ್ ಒಂದು ಟ್ರಿಪ್ ಆಗಿರ್ಬೋದು, ಅವನದೇನೆ 22,200 ಕಟ್ಟಿದ್ವಿ ಟ್ರಿಪ್ಗೆ, ಮತ್ತು ಖರ್ಚಿಗೆ ಒಂದು 2,000, ಅದೇ 4,200 ಆಯಿತು. ಮತ್ತು ಗಾಡಿ 2 ವೀಲರು ಸರ್ವಿಸ್ಗೆ ಅಂತ ಬಿಟ್ಟಿದ್ರು ನಮ್ಮ ಮನೆಯವರು, ಅದೊಂದು 4,000 ಆಯಿತು, ಅದೇ 8,200. ಮತ್ತು ನಮ್ಮದು ಹಾಸ್ಪಿಟಲ್ದು, ಸೊ ಅದೇನು ಮಂತ್ಲಿ ಹೋಗೋವಂಥದ್ದಲ್ವಲ್ಲ. ಸೊ ಹಂಗಾಗಿ ನನ್ನದೇ ಒಂದು 2,000 ಆಯಿತು ಹಾಸ್ಪಿಟ್ಲಿಗೆ. ಹಂಗಾಗಿ ಒಂದು 10-12,000ನೇ ಖರ್ಚಾಯ್ತು ಈ ಮಂತು. ವೇಸ್ಟ್ ಖರ್ಚು ಅಂತಂದು ಹೇಳ್ಬೋದು ಇದೆಲ್ಲನೂ. ಅದು ನಮಗೆ ಗೊತ್ತಿಲ್ಲದೇ ಆ ರೀತಿ ಆಗೋಗುತ್ತೆ ಒಂದೊಂದು ಮಂತ್, ಏನು ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂತೀವಿ ಖರ್ಚುಗಳು, ಆದರೆ ಈ ಥರ ಬಂದ್ಬಿಡುತ್ತೆ. ನಮ್ಮ ಮಕ್ಕಳು ಹೋಗಲೇಬೇಕಾಗುತ್ತೆ, ಇನ್ನು ಗಾಡಿ ಸರ್ವಿಸ್ ಮಾಡಿಸ್ಲೇಬೇಕಾಗುತ್ತೆ. ಸೊ ಹಂಗಾಗಿ ಈ ಮಂತು ಒಂದು 12,000 ಹೆಚ್ಚಾಗಿ ಖರ್ಚಾಯಿತು. ಸೊ ಅಲ್ಲಿಂದ ಈಗ ಹೇರ್ ಪ್ಯಾಕ್ ಹಾಕ್ಕೊಂಡು ಒಂದು 1/2 hour ಬಿಟ್ಟು ನಾವು ಸ್ನಾನ ಮುಗಿಸಿ ಮತ್ತು ಕೆಲಸಗಳೆಲ್ಲ ಮುಗಿಸಿ ಸ್ವಲ್ಪ ಅಡುಗೆ ಮಾಡಿ ಅರವಿಂದಂಗೆ ತಿನ್ನಿಸಿ, ಮತ್ತು ಅವ್ರು ಬಂದರು, ಬಸ್ ಬಂತು. ಎಲ್ಲ ಸ್ಕೂಲ್ ಟೀಚರ್ಸ್ ಎಲ್ಲರೂ ಮಕ್ಕಳನ್ನ ನೋಡಿಬಿಟ್ಟು, ಅಂದರೆ ಅವ್ರ ಅಟೆಂಡೆನ್ಸ್ ಎಲ್ಲ ಹಾಕ್ಕೊಂಡು ಎಷ್ಟು ಜನ ಇದ್ದಾರೆ ಏನು ಅಂತ ಕೌಂಟ್ ತೊಗೊಂಡು ಇನ್ನೇನು ಫೈನಲಿಗೆ ಹೊರಡ್ತಾರೆ. ಕೊನೆಯದಾಗಿ ನಾನು ಒಂದೇ ಒಂದು ಕ್ಲಿಪ್ನ ಶೂಟ್ ಮಾಡಿದೆ. ಸೊ ಅರವಿಂದನಿಗೂ ಖರ್ಚಿಗೆಲ್ಲ ದುಡ್ಡು ಕೊಟ್ಟು ಮಾತಾಡಿಸಿ ನಮ್ಮಮ್ಮ ನಾನು ಎಲ್ಲರೂ ನಿಂತಿದ್ದೀವಿ ಪಕ್ಕ. ಅವ್ರು ಹೊರಟ್ರು, ನಾವು ಮನೆಗೆ ಹೊರಟ್ವಿ. ಈ ರೀತಿ ಇತ್ತು ಇವತ್ತಿನ ವೀಡಿಯೋ.